ಮಳೆಗಾಲದಲ್ಲಿ ಸಿಡಿಲಿನಿಂದ ಆಗುವ ದುರಂತಗಳಿಗೆ ಲೆಕ್ಕವೇ ಇಲ್ಲ. ಪ್ರತಿ ವರ್ಷ ದೇಶದಲ್ಲಿ ಸಿಡಿಲಿನಿಂದ ನೂರಾರು ಜನ ಸಾವನ್ನಪ್ಪುತ್ತಲೇ ಇರ್ತಾರೆ. ಪ್ರಾಣಿ ಪಕ್ಷಿಗಳು ಕೂಡ ಸಿಡಿಲಿಗೆ ಬಲಿಯಾಗ್ತಿವೆ. ಆದ್ರೆ ಕೆಲವು ಮುನ್ನೆಚ್ಚರಿಕೆಗಳನ್ನ ವಹಿಸಿದ್ರೆ ಜೀವವನ್ನ ರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಆಸ್ತಿ ಪಾಸ್ತಿಗೂ ಹಾನಿಯಾಗೋದನ್ನ ತಪ್ಪಿಸಬಹುದು. ಹಾಗಾದ್ರೆ ಸಿಡಿಲು ಅಂದ್ರೆ ಏನು? ಅವು ಹೇಗೆ ಬಡಿತವೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಸಿಡಿಲು ಹೇಗೆ ಹುಡ್ತವೆ? ಉಷ್ಣತೆ ಅಧಿಕವಾಗಿರುವ ಸಮಯದಲ್ಲಿ ನೀರು ಆವಿಯಾಗಿ ಬದಲಾಗುತ್ತೆ. ಅದು ಆಕಾಶ ಸೇರಿ ಸುಮಾರು 25,000 ಅಡಿಗಳ ಎತ್ತರದಲ್ಲಿ ಮೋಡಗಳು ಸೃಷ್ಟಿಯಾಗ್ತವೆ. ಆದರೆ ಮೇಲಿನಿಂದ ಸೂರ್ಯನ ಕಿರಣಗಳು ಅಧಿಕವಾಗಿ ಬೀಳೋದ್ರಿಂದ ಕಡಿಮೆ ಭಾರ ಇರುವ ಧನಾತ್ಮಕ ಮೋಡಗಳು ಮೇಲಕ್ಕೆ ಹೋಗ್ತವೆ. ಅಧಿಕ ಭಾರವಿರುವ ಋಣಾತ್ಮಕ ಮೋಡಗಳು ಅಂದ್ರೆ ಎಲೆಕ್ಟ್ರಾನ್ಗಳು ಹೆಚ್ಚಿರುವವುಗಳು ಕೆಳಕ್ಕೆ ಬರ್ತವೆ. ಅಂದ್ರೆ ನಮಗೆ ಯಾವಾಗಲೂ ಕಾಣಿಸುವ ದಟ್ಟವಾದ ಕಪ್ಪಗಿನ ಮೋಡಗಳಲ್ಲಿ ಎಲೆಕ್ಟ್ರಾನ್ಗಳು ಹೆಚ್ಚಾಗಿರ್ತವೆ. ವಿಜ್ಞಾನದ ಪ್ರಕಾರ ಋಣಾತ್ಮಕ ಮೋಡಗಳಲ್ಲಿನ ಎಲೆಕ್ಟ್ರಾನ್ಗಳು ಸಮೀಪದಲ್ಲಿನ ಧನಾತ್ಮಕ ಮೋಡಗಳ ಮೇಲೆ ಆಕರ್ಷಿತವಾಗ್ತವೆ. ಆದರೆ ಧನಾತ್ಮಕ ಮೋಡಗಳು ತುಂಬಾ ಎತ್ತರ ಹೋಗಿಬಿಟ್ಟಾಗ ಹತ್ತಿರದಲ್ಲಿ ಬೇರೆ ಯಾವ ವಸ್ತು ಇದ್ರೂ ಕೂಡ ಅದರ ಕಡೆಗೆ ಎಲೆಕ್ಟ್ರಾನ್ಗಳು ಪ್ರಯಾಣ ಮಾಡ್ತವೆ. ಇಂತಹ ಪ್ರಕ್ರಿಯೆಯಲ್ಲಿ ಮೋಡಗಳಿಂದ ಎಲೆಕ್ಟ್ರಾನ್ಗಳು ಒಮ್ಮಿಂದೊಮ್ಮೆಲೆ ರಿಲೀಸ್ ಆಗಿ ಅದು ವಿದ್ಯುತ್ ಕಾಂತೀಯ ಕ್ಷೇತ್ರವಾಗಿ ಬದಲಾಗುತ್ತೆ. ಅದು ಭೂಮಿ ಕಡೆಗೆ ಅತಿ ವೇಗದಲ್ಲಿ ಬಂದು ಬಡಿಯುತ್ತೆ. ಅದನ್ನೇ ಸಿಡಿಲು ಬಡಿಯೋದು ಅಂತ ಹೇಳ್ತಾರೆ. ಮೋಡಗಳಿಂದ ಎಲೆಕ್ಟ್ರಾನ್ಗಳು ಬಿಡುಗಡೆಯಾಗುವ ಸಮಯದಲ್ಲೇ ಗುಡುಗು ಮಿಂಚು ಹುಟ್ಕೊಳ್ತವೆ ಅಂತ ತಜ್ಞರು ಹೇಳ್ತಾರೆ. ಭೂಮಿ ಮೇಲೆ ಹೆಚ್ಚು. ಹಾಗೆ ಮೋಡಗಳಿಂದ ಬೀಳುವ ಸಿಡಿಲಿನಲ್ಲಿ ಸರಿಸುಮಾರು 30 ಕೋಟಿ ವೋಲ್ಟ್ಗಳಷ್ಟು ವಿದ್ಯುತ್ ಇರುತ್ತೆ. ಅದು ಒಬ್ಬ ಮನುಷ್ಯನನ್ನ ಇದ್ದಲ್ಲೇ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಸಮುದ್ರ ತೀರದಲ್ಲಿ ಅಧಿಕ ಉಷ್ಣತೆ ಇರುತ್ತೆ. ಹೀಗಾಗಿ ಅಂಥ ಪ್ರದೇಶಗಳಲ್ಲಿ ಸಿಡಿಲು ಹೆಚ್ಚಾಗಿ ಬೀಳುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಸಮುದ್ರಕ್ಕಿಂತ ಭೂಮಿಯ ಮೇಲೆಯೇ ಹೆಚ್ಚಾಗಿ ಸಿಡಿಲು ಬಡಿಯುವ ಅವಕಾಶಗಳಿರುತ್ತೆ. ತಜ್ಞರು ಸಿಡಿಲು ಬಡಿಯುವ ಸಾಧ್ಯತೆಯನ್ನ ಮೊದಲೇ ಗುರುತಿಸಿ ಜನರಿಗೆ ಎಚ್ಚರಿಕೆ ನೀಡೋದಕ್ಕೆ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಆಂಧ್ರದ ವಿಪತ್ತು ನಿರ್ವಹಣಾ ಇಲಾಖಾ ಅಧಿಕಾರಿಗಳು ಅಮೆರಿಕದ ಅರ್ತ್ ವರ್ಕ್ ಹಾಗೂ ಇಸ್ರೋ ಸಹಕಾರ ತೆಗೆದುಕೊಳ್ತಿದ್ದಾರೆ. ಅರ್ತ್ ನೆಟ್ವರ್ಕ್ ಮೂಲಕ ಆಂಧ್ರಪ್ರದೇಶದಲ್ಲಿ ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ. ಎಲ್ಲಿ ಯಾವ ಸಮಯದಲ್ಲಿ ಸಿಡಿಲು ಬಡಿಯುವ ಅವಕಾಶವಿರುತ್ತೋ ಅದನ್ನು ತಜ್ಞರು ಈ ಸೆನ್ಸಾರ್ಗಳ ಮೂಲಕ ಅಂದಾಜು ಮಾಡ್ತಾರೆ. ಆ ಮೂಲಕ ಆ ಪ್ರದೇಶದ ಜನಕ್ಕೆ ಫೋನ್ ಕರೆ ಮಾಡಿ ಮೆಸೇಜ್ಗಳನ್ನು ಕಳುಹಿಸಿ ಎಚ್ಚರಿಕೆ ನೀಡ್ತಾರೆ. ಇದರ ಮೂಲಕ 30ರಿಂದ 40 ನಿಮಿಷಗಳ ಮೊದಲೇ ಸಿಡಿಲು ಬಡಿಯುವ ಸಾಧ್ಯತೆ ಇರೋ ಪ್ರದೇಶವನ್ನ ಗುರುತಿಸಬಹುದು ಅಂತಾರೆ ತಜ್ಞರೊಬ್ಬರು. ಸಿಡಿಲಿನಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಗುಡುಗು ಮಿಂಚು ಬರುತ್ತಾ ಇರುವಾಗ ಮನೆಯಲ್ಲಿದ್ರೆ ಆಚೆಗೆ ಬಾರದಿರೋದೇ ಒಳ್ಳೆಯದು. ಕಾರ್ನಲ್ಲಿ ಕೂತಿದ್ರೆ ಅದರಲ್ಲೇ ಕೂತಿರೋದು ಉತ್ತಮ. ಹೊಲದಲ್ಲಿ ಕೆಲಸ ಮಾಡೋ ರೈತರು ಮನೆಗಳಿಗೆ ಅಥವಾ ಸುರಕ್ಷಿತ ಜಾಗಗಳಿಗೆ ಸೇರಿಕೊಳ್ಬೇಕು. ಮರಗಳ ಕೆಳಗೆ, ಟವರ್ಗಳ ಕೆಳಗೆ ಹೋಗಬಾರ್ದು. ಸೆಲ್ ಫೋನ್, FM ನಂತಹ ಎಲೆಕ್ಟ್ರಿಕ್ ಉಪಕರಣಗಳನ್ನ ಬಳಸೋದನ್ನ ನಿಲ್ಲಿಸಬೇಕು. ಒಂದು ವೇಳೆ ಸುರಕ್ಷಿತ ಪ್ರದೇಶ ಸಿಗದೇ ಇದ್ದಾಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಬಹುದು. ಮೊಣಕಾಲಿನ ಮೇಲೆ ಕೈಗಳು, ತಲೆಯನ್ನ ಇಟ್ಟು ಮಡಚಿದ ರೀತಿಯಲ್ಲಿ ಕೂತ್ಕೋಬೇಕು. ಇದರಿಂದಾಗಿ ಸಿಡಿಲು ಬಡಿದಾಗ ಅದರಿಂದ ಹೊರಬರೋ ವಿದ್ಯುತ್ ಪ್ರಭಾವ ಕಡಿಮೆ ಇರುತ್ತೆ ಅಂತ ಹೇಳಲಾಗುತ್ತೆ. ಭೂಮಿ ಮೇಲೆ ಪಾದಗಳನ್ನ ಪೂರ್ತಿಯಾಗಿ ಇಡೋದ್ರ ಬದಲಾಗಿ ಬೆರಳುಗಳ ಮೇಲೆ ಕೂತ್ಕೋಬೇಕು. ಒಂದು ವೇಳೆ ನೀರಿನಲ್ಲಿದ್ದರೆ ಸಾಧ್ಯವಾಗುವಷ್ಟು ಬೇಗ ಹೊರಗೆ ಬರೋದು ಒಳ್ಳೆಯದು. ಮನೆಯಲ್ಲಿ ಟಿವಿಗಳನ್ನ, ಫ್ರಿಡ್ಜ್ಗಳನ್ನ ನಿಲ್ಲಿಸಿಬಿಡಬೇಕು. ಇಲ್ಲದೇ ಇದ್ರೆ ಸಿಡಿಲು ಬಿದ್ದಾಗ ವಿದ್ಯುತ್ ವೈರ್ಗಳ ಮೂಲಕ ಹೈ ವೋಲ್ಟೇಜ್ ಪ್ರವಹಿಸಿ ಟಿವಿ, ಫ್ರಿಡ್ಜ್ಗಳು ಸುಟ್ಟು ಹೋಗುತ್ತೆ. ಇನ್ನು ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳಿಂದ ಕೂಡ ನಾವು ದೂರ ಇದ್ರೆ ಒಳ್ಳೆಯದು. ಗುಡುಗಿನೊಂದಿಗೆ ಕೂಡಿದ ಮಳೆ ಬರುವ ಮುನ್ಸೂಚನೆ ಸಿಕ್ಕರೆ ಯಾವುದೇ ಕೆಲಸ ಇರಲಿ ಅದನ್ನ ಮುಂದಕ್ಕೆ ಹಾಕೋಬೇಕು. ಹೊರಗೆ ಸುತ್ತಾಡದೆ ಮನೆಯಲ್ಲೇ ಸೇಫ್ ಆಗಿರೋದು ಒಳ್ಳೆಯದು. ಗುಡುಗು ಮಿಂಚು ಬರ್ತಾ ಇರುವಾಗ ಸ್ನಾನ ಮಾಡೋದು, ಪಾತ್ರೆ ತೊಳೆಯೋದು ಮಾಡಬಾರ್ದು. ಯಾಕಂದ್ರೆ ಲೋಹದ ಪಾತ್ರೆಗಳು, ಪೈಪ್ಗಳ ಮೂಲಕ ಒಮ್ಮಿಂದ ಒಮ್ಮೆಲೆ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಪ್ರವಹಿಸುವ ಅವಕಾಶ ಇರುತ್ತೆ. ಸಿಡಿಲು ಬಡಿದಾಗ ಮುಖ್ಯವಾಗಿ ದೇಹದ 2 ಕಡೆ ಹೆಚ್ಚಾಗಿ ಗಾಯವಾಗುತ್ತೆ. ಸಿಡಿಲಿನಿಂದ ಉಂಟಾದ ವಿದ್ಯುತ್ ಪ್ರವಹಿಸಿದ ಜಾಗ ಹಾಗೂ ವಿದ್ಯುತ್ ಹೊರಹೋಗುವ ಪಾದಗಳ ಬಳಿ ಹೆಚ್ಚು ಗಾಯಗಳಾಗತ್ತೆ. ಸಿಡಿಲು ಬಡಿದವರನ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದ್ರೆ ಅದರಲ್ಲಿ ಸತ್ಯ ಇಲ್ವೇ ಇಲ್ಲ. ಹೀಗಾಗಿ ಸಿಡಿಲಿನಿಂದ ತೊಂದರೆಗೀಡಾದವರಿಗೆ ಯಾವುದೇ ಭಯವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಿದ್ರೆ ಅವರನ್ನ ಉಳಿಸ್ಕೋಬಹುದು.